ಕಾಕಿನಾಡಗೆ ಹೋಗಿ ನಾನು ಚೆಟ್ಟಿನಾಡು ಅಂದ್ಬಿಟ್ಟಿದ್ದೀನಿ. ಹೊರಡುತ್ತೆ. ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಟ್ರಾವೆಲ್ ವಿಡಿಯೋ. ನಾವು ಹೋಗ್ತಾ ಇದ್ದೀವಿ ತಿರುಪತಿಗೆ. ಆಲ್ ಎಕ್ಸೈಟೆಡ್. ಹಲೋ ಹಲೋ ಹಾಯ್. ಫುಲ್ ಎಕ್ಸೈಟ್ಮೆಂಟ್ ಆ್ಯಂಡ್ ಜೋಶ್ ಇದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ತಿರುಪತಿಗೆ ಹೋಗ್ತಿದ್ದೀವಿ ಅಂದಮೇಲೆ ಇಷ್ಟು ಮಾತ್ರ ಖುಷಿ ಇಲ್ಲ ಅಂದರೆ ಆಗುತ್ತಾ ಅಲ್ವಾ? ಸೊ ಅಂದರೆ ಬರೀ ಖುಷಿ ಅಂತ ಅಲ್ಲ, ಸ್ವಲ್ಪ ಭಯ, ಎಕ್ಸೈಟ್ಮೆಂಟ್, ನರ್ವಸ್ನೆಸ್ ಎಲ್ಲ ಇರುತ್ತೆ. ಯಾಕಂದರೆ ತಿಮ್ಮಪ್ಪನ ನೋಡೋಕ್ಕೆ ಹೋಗ್ತಿರೋದು. ಸೊ ನೀವು ಅಂದ್ಕೊಳ್ತಿರ್ಬೋದು, ವರ್ಷ ಇನ್ನು ಮೊನ್ನೆನೇ ಅಲ್ವಾ ತಿರುಪತಿ ವಿಡಿಯೋ ಹಾಕಿರೋದು ಅಂತ ಅಂದ್ಕೊಳ್ತಿರ್ಬೋದು ನೀವು. ತಿರುಮಲಕ್ಕೆ ಹೋಗ್ತಿದ್ದೀವಿ ಅಂತ ಅಂದಮೇಲೆ ಇನ್ನು ಅದು ನಾವು ಡಿಸೈಡ್ ಮಾಡೋದಲ್ಲ ಅಲ್ವಾ. ಏನಿದ್ರು ತಿಮ್ಮಪ್ಪ ನಮ್ಮನ್ನು ಕರ್ಸ್ಕೊಳ್ಳೋದು. ಅಂದರೆ ತೆಲುಗಲ್ಲಿ ಹೇಳಬೇಕು ಅಂತ ಅಂದರೆ ಸ್ವಾಮಿವಾರಿ ಪಿಲ್ಗುಮಕ್ಕೆ వచ్చింది. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ, SMBT ರೈಲ್ವೆ ಸ್ಟೇಷನಲ್ಲಿ. ಫಾರ್ ಅ ಚೇಂಜ್ ಇವತ್ತು ನಾವು ಡೇಟ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. 7:30ಗೆಲ್ಲ ಇನ್ನು ಟ್ರೈನ್ ಹೊರಡುತ್ತೆ. ಒಂದು ಟ್ರಾನ್ಸ್ಲೇಷನ್ ಮಾಡಿದ್ವಿ ಇವಾಗ ನಾವು. ಸೊ ಜಸ್ಟ್ ಒಂದೇ ಟೇಕಲ್ಲಿ ಕರೆಕ್ಟಾಗಿ ಚೆನ್ನಾಗಿ ಬಂತು. ದರ್ಶನದ ಬಗ್ಗೆ ಹಾಗೆ ರೂಮ್ ಬುಕಿಂಗ್ಸ್ ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ಹೋಗ್ತಾ ನಾನು ವಿಡಿಯೋಲಿ ಅಪ್ಡೇಟ್ ಕೊಡ್ತಾ ಹೋಗ್ತೇನೆ. ಸೊ ಶೇಷಾದ್ರಿ ಎಕ್ಸ್ಪ್ರೆಸ್ ಇದು, ಕಾಕಿನಾಡ ಎಕ್ಸ್ಪ್ರೆಸ್ಸಾ? ಕಾಕಿನಾಡ ಎಕ್ಸ್ಪ್ರೆಸ್ ನಮ್ಮಪ್ಪ ಫಸ್ಟ್ ಟ್ರೈನ್ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಏನು ನೀವು ಹೇಳಿದ್ದು? ಫಸ್ಟ್ ಕಾಕಿನಾಡಗೆ ಹೋಗಿ ನಾನು ಚೆಟ್ಟಿನಾಡು ಅಂದ್ಬಿಟ್ಟಿದ್ದೀನಿ. ಅಪ್ಪ ಅವತ್ತು ಚೆಟ್ಟಿನಾಡು ಎಕ್ಸ್ಪ್ರೆಸ್ ಅಲ್ವಾ ಅಂತ ಅಂದು. ಚೆಟ್ಟಿನಾಡು ಎಕ್ಸ್ಪ್ರೆಸ್ ನಾನು ಚೆಟ್ಟಿನಾಡು ಬಂದು ಅದು ಗ್ರೇವಿ ಅದು ಅಲ್ವಾ, ಕುಕ್ಕಿಂಗ್ದಲ್ವಾ ಚೆಟ್ಟಿನಾಡು ಎಕ್ಸ್ಪ್ರೆಸ್. ಆಮೇಲೆ ಕಾಕಿನಾಡು ಎಕ್ಸ್ಪ್ರೆಸ್, ಅದು ಕಾಕಿನಾಡು ಎಕ್ಸ್ಪ್ರೆಸ್ಗೆ ಚೆಟ್ಟಿನಾಡು ಎಕ್ಸ್ಪ್ರೆಸ್ ಅಂತೆ. ಅಲ್ಲಿ ಟ್ರೈನ್ ಹೊರಡುತ್ತೆ, ಡೇ ಟ್ರೈನ್. ನೋಡ್ರಿ ಹೋಗೋಣ, ಫಸ್ಟ್ ಹೋಗಿ ಒಳಗಡೆ ಕೂತ್ಕೊಳ್ಳೋಣ ಯಾವುದಕ್ಕೂ, ಬಿಕಾಸ್ ಟೈಮ್ ಆಲ್ಮೋಸ್ಟ್ ಆಗ್ತಾ ಬಂತು. ಸೊ ಗೈಸ್, ಮತ್ತೆ ಹೊರಡೋಣ ತಿರುಪತಿಗೆ. ಬನ್ನಿ ನೀವು ನಮ್ಮ ಜೊತೆ ಜರ್ನಿ ಮಾಡಿ ತಿರುಪತಿಗೆ ಹೋಗಿ ಬರೋಣ. ಸೊ ಮತ್ತೆ ಹೋಗೋಣ ತಿರುಪತಿಗೆ. ಲೆಟ್ಸ್ ಗೋ ಟು ತಿರುಪತಿ. ಗೋವಿಂದ ಗೋವಿಂದ ಗೋವಿಂದ. ಮನೆಯಿಂದ ನಾವು 10:30ಗೆ ಸ್ಟಾರ್ಟ್ ಆದ್ವಿ. ಸೊ ಬೆಂಗಳೂರಿಂದ ತಿರುಪತಿಗೆ ಮಾರ್ನಿಂಗ್ ಡೇ ಟ್ರೈನಲ್ಲಿ 1 hour ಗ್ಯಾಪ್ ಡಿಫ್ರೆನ್ಸಲ್ಲಿ ಬ್ಯಾಕ್ ಟು ಬ್ಯಾಕ್ ಟ್ರೈನ್ ಇದೆ. ಸೊ ಒಂದು ಬಂದು 10:30ಗೆ ಇರೋದು, ಅದು ಬಂದು ಹೌರಾ ಎಕ್ಸ್ಪ್ರೆಸ್. ಹಾಗೆ ಇನ್ನೊಂದು ಬಂದು ಇವಾಗ ನಾವು ಹೋಗ್ತಿರೋದು ದ್ಯಾಟ್ ಈಸ್ 11:30 ಟ್ರೈನ್, ಶೇಷಾದ್ರಿ ಎಕ್ಸ್ಪ್ರೆಸ್ ಟ್ರೈನ್ ನೇಮ್ ಅದು. ಸೊ ನಾವು ಹೋಗಿದ್ದ ಬೋರ್ಡಿಂಗ್ ಸ್ಟೇಷನ್ ಇದ್ದಿದ್ದು ಬಂದು SMBT ರೈಲ್ವೆ ಸ್ಟೇಷನ್, ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್. ನಾರ್ಮಲ್ ನಾವು ಆದರೆ ಮೆಜೆಸ್ಟಿಕ್ ಸಿಟಿ ರೈಲ್ವೆ ಸ್ಟೇಷನ್ ಅಲ್ಲ, ದಿಸ್ ಇಸ್ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್. ಆ್ಯಂಡ್ ಯು ಕ್ಯಾನ್ ಸಿ ಗೈಸ್ ಎಷ್ಟು ಕ್ಲೀನಾಗಿದೆ. ಆ್ಯಂಡ್ ಕ್ರೌಡ್ ಕೂಡ ತುಂಬಾ ಕಡಿಮೆ ಇದೆ ಇಲ್ಲಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಸೊ ಅವಾಗಲೂ ಕೂಡ ಇಲ್ಲಿಗೆ ಬಂದಿದ್ದು. ಆ್ಯಂಡ್ ಇನ್ನು ಟ್ರೈನ್ ಜರ್ನಿ ಅಂತ ಹೇಳಿದ ತಕ್ಷಣವೇ ರಿಸರ್ವೇಷನ್ ಇದ್ದರೆ ಇಟ್ ಈಸ್ ಗುಡ್ ಅಂತ, ಇಲ್ಲ ಅಂತ ಅಂದರೆ ಡೆಫಿನೆಟ್ಲಿ ಜರ್ನಿ ಅಷ್ಟಕ್ಕಷ್ಟೇ ಇರುತ್ತೆ. ಸಿನ್ಸ್ ನಾವು ಫಸ್ಟೇ ಬುಕ್ ಮಾಡಿದ್ರಿಂದ ಇಟ್ ವಾಸ್ ಸೋ ಗುಡ್. ನೀವು ಇಲ್ಲಿ ನೋಡ್ಬೋದು ಕಂಪಾರ್ಟ್ಮೆಂಟ್ಸ್ ಕೂಡ ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿದೆ, ಸೀಟ್ ಆಗಿದೆ. ಸೊ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಸಿನ್ಸ್ ಇಟ್ಸ್ ಅ ರಿಸರ್ವೇಷನ್ ಕೋಚಸ್ ಇದೆಲ್ಲ ಕಂಪ್ಲೀಟಾಗಿ. ಎಕ್ಸಾಕ್ಟ್ 11:30 ಆಯಿತು ಟ್ರೈನ್ ಆಯಿತು. A few moments later. ಟ್ರೈನ್ ಜರ್ನಿ ಮಾಡ್ತಿರ್ಬೇಕಾದ್ರೆ ಸ್ನ್ಯಾಕ್ಸ್ ಇಲ್ಲ ಅಂತ ಅಂದರೆ ಅದು ಕಂಪ್ಲೀಟ್ ಅಂತಾನೆ ಅನ್ಸಲ್ಲ ಅಲ್ವಾ? ನಿಮ್ಗೇನು ಅನ್ಸುತ್ತೆ ಕಾಮೆಂಟಲ್ಲಿ ತಿಳಿಸಿ. ಸೊ ಅಮ್ಮ ಮನೇಲೇ ಈ ಕಡಲೆಪುರಿ ಸ್ನ್ಯಾಕ್ ಮಾಡ್ಕೊಂಡು ಬಂದಿದ್ರು. ಅಂದರೆ ಇದಕ್ಕೆ ಕಡಲೆಕಾಯಿ ಬೀಜ, ಬೆಳ್ಳುಳ್ಳಿ, ಹಾಗೆ ಏನೋ ಕರಿ ಲೀವ್ಸ್, ಕರಿಬೇ ಹೂವು. ಸೊ ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ತಾರಲ್ಲ, ಸೊ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ತಿರುಪತಿಗೆ ನಾವು ಟ್ರೈನ್ ಜರ್ನಿ ಮಾಡಿ ತುಂಬ ದಿನವೇ ಆಗೋಗಿತ್ತು. ಇನ್ಫ್ಯಾಕ್ಟ್ ಡೇ ಜರ್ನಿ ಅಂತೂ ಮಾಡಿ ಯಾವುದೋ ಕಾಲನೇ ಆಗೋಗಿತ್ತು ಅಂತ ಹೇಳ್ಬೋದು. ಸೊ ಚೇಂಜ್ ಆಗಿತ್ತು, ಚೆನ್ನಾಗಿತ್ತು ಜರ್ನಿ. ಒಂಥರ ಲೈಕ್ ಟ್ರೈನ್ ಜರ್ನಿ ಮಾತಾಡಿಕೊಂಡು ಫನ್ ಮಾಡಿಕೊಂಡು ಸ್ನ್ಯಾಕ್ಸ್ ಬರ್ತಿರುತ್ತೆ ತಿನ್ಕೊಂಡು, ಟೀ ಕಾಫಿ. ಹಾಗೆ ನಾನೊಂದು ಟೆಡಿ ಬೇರ್ ತೊಗೊಂಡೆ ಚಿಕ್ಕದಾಗಿ, ಚೆನ್ನಾಗಿದೆ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಗೈಸ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಟೀ with this view. ದೀಕ್ಷಾ ಕೀ ಚೈನ್ ತಗೊಂಡೆ, ನೋಡಿದ ತಕ್ಷಣ ಕ್ಯೂಟ್ ಅಂತ ಅನ್ನಿಸ್ತು ನೋಡಿ, ಚೆನ್ನಾಗಿದೆಯಲ್ಲ. ನಮ್ಮ ಕರ್ನಾಟಕ ಬಾರ್ಡರ್ ಕ್ರಾಸ್ ಆಗ್ತಿದ್ದಂಗೆ ಸ್ಟಾರ್ಟ್ ಆಯಿತು ನೋಡಿ ಸೆಕೆ. ಎಷ್ಟು ಹೈಡ್ರೇಟೆಡ್ ಆಗಿದ್ರು ಸಾಕಾಗಲ್ಲ. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಲಂಚ್. ಊಟಕ್ಕೆ ಅಮ್ಮ ಮನೆಯಿಂದನೇ ಮಾಡ್ಕೊಂಡ್ಬಂದಿದ್ರು. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಹೋಮ್ ಫುಡ್. ಪಪ್ಪು ಹಾಗೆ ನುಗ್ಗೆಕಾಯಿ, ಆಲೂಗಡ್ಡೆ ಹಾಕಿ ಮಾಡಿರುವಂಥ ಒಂದು ಫ್ರೈ, ಹಾಗೆ ವೈಟ್ ರೈಸ್, ಮೊಸರನ್ನ, ಚಪಾತಿ. ಸೊ ಇದಿಷ್ಟು ಬಂದು ಲಂಚ್ಗೆ. ಯೂಶ್ವಲಾಗಿ ನಾವು ಟ್ರೈನ್ ಜರ್ನೀಸ್ ಎಲ್ಲ ಮಾಡಬೇಕಾದ್ರೆ ವಿ ಪ್ರಿಫರ್ ಹೋಮ್ ಫುಡ್, ಬಿಕಾಸ್ ಏನೋ ಟ್ರೈನ್ ಫುಡ್ ಅಷ್ಟು ನಮಗೆ ಸೆಟ್ ಆಗಲ್ಲ. ಸೊ ಹಾಗಾಗಿ ಆದಷ್ಟು ನಾವು ಹೋಮ್ ಫುಡ್ಡೇ ಪ್ರಿಫರ್ ಮಾಡ್ತೀವಿ. ಹೋಮ್ ಫುಡ್ಡೇ ತೊಗೊಂಡೋಗೋದು ಯಾವಾಗ್ಲೂ. ನೀವು ಹೀಗೇನಾ
ಫ್ಯಾಮಿಲಿ ಜೊತೆ ಟ್ರೈನ್ ಜರ್ನಿ ಮಾಡಬೇಕಾದ್ರೆ ಮನೆ ಫುಡ್ಡೇ ಪ್ರಿಫರ್ ಮಾಡ್ತೀರಾ? ಅದು ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. A few moments later. ಆಲ್ಮೋಸ್ಟ್ ಇನ್ನು ತಿರುಪತಿ ರೀಚ್ ಆಗ್ತಾ ಬಂದ್ವಿ ನಾವು. ಇಟ್ ವಾಸ್ ಸನ್ಸೆಟ್ ಟೈಮ್. ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಿದೆ ನೀವು ನೋಡ್ಬೋದು. ಸಂಜೆ 5 ಗಂಟೆ ಆಗಿತ್ತು. ಇನ್ನೇನು ತಿರುಪತಿ ಬೆಟ್ಟ ಕಾಣಿಸ್ತಿದೆ ಅನ್ನೋಷ್ಟಲ್ಲಿ ನೋಡಿದ್ರೆ ನಮಗೆ ಆಲ್ರೆಡಿ ತಿಮ್ಮಪ್ಪ ದರ್ಶನ ಕೊಟ್ಬಿಟ್ರು. ಅಂದರೆ ಯು ಫೀಲ್ ಸೋ ಹ್ಯಾಪಿ ಅಲ್ವಾ? ಈ ಥರ ನೋಡ್ಬೋದು ನೀವು. ಬೆಟ್ಟದ ಮೇಲೇ ದೇವರ ಮುಖದ ಆಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಸ್ಲೋ ಮೋಷನಲ್ಲೇ ತೋರಿಸ್ತೀನಿ ನೋಡಿ, ನೀವು ನೋಡ್ಬೋದು. ಸ್ವಲ್ಪ ಅಬ್ಸರ್ವ್ ಮಾಡಿ, ಕಾಣಿಸುತ್ತೆ. ಹಣೆ, ಮೂಗು, ಹಾಗೆ ಚಿನ್ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ. ನನಗಂತೂ ಲೈವಲ್ಲಿ ನೋಡೋದಲ್ಲ, ಕಿರೀಟ ತೊಟ್ಟಿರೋದು, ಅದಕ್ಕೆ ಕಾರ್ವಿಂಗ್ಸ್ ಅಷ್ಟು ಡೀಟೇಲಿಂಗಾಗಿ ಕಾಣಿಸ್ತು ನನಗಂತೂ. ಸೊ ಇಲ್ಲಿ ನೋಡ್ಬೋದು ನೋಡಿ. ಐ ಫೆಲ್ಟ್ ರಿಯಲಿ ಹ್ಯಾಪಿ. ಏನೋ ಒಂಥರ ಖುಷಿ ಅನಿಸಿದೆ. ಇನ್ನು ಎಂಟರ್ ಆಗ್ತಿದ್ದಂಗೆ ಈ ಥರ ಒಂದು ಪಾಸಿಟಿವ್ ಫೀಲ್ ಕೊಡುತ್ತೆ. ಅಂದರೆ ನನ್ನ ಮನಸ್ಸಿಗೆ ಅನ್ಸೋದು ಬಂದು ತಿಮ್ಮಪ್ಪನೇ ದೇವರೇ ವೆಲ್ಕಮ್ ಮಾಡ್ತಿದ್ದಾರೆ. ಇನ್ನು ಎಂಟರ್ ಆಗ್ತಿದ್ದಂಗೆ ಈ ಥರ ನಾವು ನೋಡಿದ್ರೆ ಎಷ್ಟು ಖುಷಿ ಅನ್ಸುತ್ತಲ್ಲ ಮನಸ್ಸಿಗೆ. ಆ್ಯಂಡ್ ಗೈಸ್ ನೋಡಿ, ದಿಸ್ ಇಸ್ ದ ರಿಯಾಲಿಟಿ. ಇಷ್ಟು ರಶ್ ಇದೆ. ಇನ್ನು ರೈಲ್ವೆ ಸ್ಟೇಷನ್ನಲ್ಲಿ ಎಷ್ಟು ಕ್ರೌಡ್ ಇದೆ ಅಂತ ನನಗೆ ಇಳಿದಿದ ತಕ್ಷಣ ಫಸ್ಟ್ ಪಟ್ಟ ಅಂತ ನಂಗೆ ಥಾಟ್ ಬಂದಿದೆ, ದರ್ಶನಕ್ಕೆ ಎಷ್ಟು ರಶ್ ಇರ್ಬೋದು ಅಂತ. ಅಲ್ಲಿ ನಡ್ಕೊಂಡು ಹೋಗೋದಕ್ಕೂ ಪ್ರಾಪರಾಗಿ ಜಾಗ ಇಲ್ಲ, ಅಷ್ಟು ಕ್ರೌಡೆಡ್ ಆಗಿದೆ. ಸೊ ನಾವು ಹೋದಾಗ ಆ್ಯಕ್ಚುಲಿ ತುಂಬಾ ರಶ್ ಇತ್ತು. ನೀವು ಕೂಡ ವೀಡಿಯೋಸಲ್ಲೆಲ್ಲ ನೋಡ್ತಿರ್ಬೋದು ತಿರುಮಲಲ್ಲಿ ಇವಾಗ ರಶ್ ಜಾಸ್ತಿ ಆಗಿದೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಗೋವಿಂದರಾಜ ಪಟ್ನಲ್ಲಿ ಬ್ರಹ್ಮೋತ್ಸವ ನಡೀತಿದೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು, ಅಲ್ಲಿ ಸ್ಯಾರೀಸ್ ಎಲ್ಲ ಹಾಕೊಂಡು ಎಲ್ಲ ಈ ಕೋಲಾಟ ಇವೆಂಟ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ನಡೀತಿತ್ತು. ನಾವು ಇನ್ನು ತಿರುಪತಿ ರೀಚ್ ಆದ್ವಿ. ಅರೌಂಡ್ 5:30 5:45 ಹಾಗೆ ರೀಚ್ ಆದ್ವಿ. ನಾವು ಅಲ್ಲಿಂದ ಬಂದಿದ ತಕ್ಷಣ ನಾವಿಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಇನ್ನು ರೂಮ್ ಚೆಕ್ ಇನ್ ಆಗಿ ಫಸ್ಟ್ ನಾವು ಫ್ರೆಶ್ ಅಪ್ ಆದ್ವಿ. ಬಿಕಾಸ್ ಎಷ್ಟು ಶೆಕೆ ಇದೆ ಅಂತ ಅಂದರೆ, ಇಟ್ಸ್ ಮೇ ಆಲ್ಮೋಸ್ಟ್ ಎಂಡಿಂಗ್ ಆದ್ರೂ ಎಷ್ಟು ಶೆಕೆ ಇದೆ ಅಂತ ಅಂದರೆ ಹಾಗೆ ಬೆವರು ಕುತ್ಕೊಂಡ್ಬರ್ತಿದೆ. ಸೊ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಜಸ್ಟ್ ವಾಟ್ ಚೇಂಜ್ ಇಂಟು ಸಿಂಪಲ್ ಕುರ್ತಾ, ಇದು A-line ಕುರ್ತಾ. ಆ್ಯಂಡ್ ದೀಕ್ಷಾ ಬಂದು ಹೆಲೋ ಹಾಯ್. ಸೊ ಅವಳು ಕುರ್ತಾ ಸೆಟ್ ಹಾಕಿದ್ದಾಳೆ. ಆದ್ವಿ ಪದ್ಮಾವತಿ ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ, ಇಲ್ಲೇ ಅಲ್ವಾ ತಿರುಚಾನೂರು. ಸೊ ದರ್ಶನ ಬಂದು ನಮಗೆ ನಾಳೆ ಇರೋದು ತಿಮ್ಮಪ್ಪನ ದರ್ಶನ. ಅಂದರೆ ನಾವು ತಿರುಮಲಗೆ ನಾಳೆ ಬೆಳಿಗ್ಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಆ್ಯಂಡ್ ನೋಡೋಣ, ನಮಗೆ ಸ್ಲಾಟ್ ಇರೋದು ಬಂದು 9 o'clock. ಹಾಗಾಗಿ ಇವತ್ತು ಇಲ್ಲೇ ತಿರುಪತಿಲೇ ರೂಮ್ ಮಾಡ್ಕೊಂಡಿದ್ದೀವಿ. ನಾಳೆ ಬಂದು ತಿರುಮಲಲ್ಲಿ ಕೂಡ ರೂಮ್ ಮಾಡಿದ್ದೀವಿ. ನಾಳೆ ಅಲ್ಲಿ ಚೆಕ್ ಇನ್ ಇರುತ್ತೆ. ಸೊ ಇವಾಗ ಸದ್ಯಕ್ಕೆ ರೆಡಿ ಆಗಿದ್ದೀವಿ. ದೇವಸ್ಥಾನಕ್ಕೆ, ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರೋಣ. ರೀಲ್ಸ್ ವೀಡಿಯೋಸಲ್ಲೆಲ್ಲ ನೋಡ್ತಿದ್ದೆ ತಿರುಮಲ ಫುಲ್ ರಶ್ ಇದೆ ಅಂತ. ಆ್ಯಂಡ್ ಇಟ್ ಇಸ್ 100% ಟ್ರೂ. ಫುಲ್ ರಶ್ ಇದೆ, ಫುಲ್ ಕ್ರೌಡ್ ಇದೆ. ಎಲ್ಲಿ ನೋಡಿದ್ರು ಬರೀ ತಲೆಗಳೇ ಕಾಣಿಸ್ತಿದೆ. ಫುಲ್ ರಶ್ ಇದೆ. ಇನ್ನು ಹೋಗೋಣ ಬನ್ನಿ ಅಮ್ಮನವರ ದೇವಸ್ಥಾನಕ್ಕೆ. ಐ ಗೆಸ್ 9 o'clock ಓಪನ್ ಇದೆ ಅಂತ ಹೇಳಿದ್ದಾರೆ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 8 ಗಂಟೆ, 8 o'clock. ಇಟ್ಸ್ ಆಲ್ಮೋಸ್ಟ್ 8 o'clock ನಾವು. ಇಲ್ಲಿ ಬಂದು 3rd or 4th ಫ್ಲೋರಿಂದ ರೂಮ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಆನ್ಲೈನಲ್ಲಿ ನೀವು ರೂಮ್ ಬುಕ್ ಮಾಡ್ಕೊಳ್ಬೇಕಂದ್ರೆ 3 months ಬಿಫೋರ್, ಅಂದರೆ 90 days ಮುಂಚೆನೇ ನೀವು ರೂಮ್ನ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಆಫ್ಲೈನಲ್ಲಿ ಮಾರ್ನಿಂಗ್ 5:30 ಏನೋ ರೂಮ್ಸ್ನ ರಿಲೀಸ್ ಮಾಡ್ತಾರೆ. ಬಟ್ ಯು ಕಾಂಟ್ ಗ್ಯಾರಂಟಿ, ಅಂದರೆ ನಿಮ್ಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಬಿಕಾಸ್ ಕ್ರೌಡ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ. ಅಂದರೆ ನಾನ್ ಸೀಸನ್ ಟೈಮಲ್ಲಿ ಹೋದರೆ ಪ್ರಾಬಬ್ಲಿ ಆಫ್ಲೈನ್ ರೂಮ್ ಸಿಗ್ಬೋದು. ಬಟ್ ಆದಷ್ಟು ಆನ್ಲೈನೇ ಬುಕ್ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ. ಆಫ್ಲೈನಲ್ಲಿ ಬುಕ್ ಮಾಡ್ಕೊಬೇಕಂದ್ರೆ ಒಂದಷ್ಟು ಕ್ಯೂ ಇರುತ್ತೆ. ಸೊ ಹಾಗಾಗಿ ಕ್ಯೂ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಆನ್ಲೈನ್ ಬುಕಿಂಗ್ ಇಸ್ ದ ಸೇಫ್ ಆ್ಯಂಡ್ ಬೆಸ್ಟ್ ಥಿಂಗ್. ಸೊ ಗೈಸ್, ನಾವು ಇಲ್ಲಿ ಬಂದ್ವಿ. ನಂಗೆ ಫಸ್ಟ್ ನೋಡಿ ನಿಜವಾಗ್ಲೂ ಶಾಕ್ ಆಯಿತು. ಅಂದರೆ ಲಿಫ್ಟಿಂದ ಹೊರಗೆ ಬರೋದಕ್ಕೂ ನಮ್ಗೆ ಕಷ್ಟ ಆಗ್ತಿದೆ, ಜಾಗನೇ ಬಿಡ್ತಿಲ್ಲ, ಅಷ್ಟು ಕ್ರೌಡೆಡ್ ಆಗೋಗಿದೆ. ಯಾಕೆ ಇಷ್ಟೊಂದು ಕ್ರೌಡ್ ಅಥವಾ ರಶ್ ಅಂತ ನೀವು ಕೇಳೋದಾದ್ರೆ SST ಟೋಕನ್ಸ್ಗೋಸ್ಕರ ಇಲ್ಲಿ ನಿಂತಿರೋದು, ಇಲ್ಲೇ ಇಶ್ಯೂ ಮಾಡ್ತಾರೆ. ಸೊ ಹಾಗಾಗಿ ಕ್ವಿಕ್ ಆಗಿ SST ಟೋಕನ್ ಬಗ್ಗೆ ಹೇಳೋದಾದ್ರೆ, SST ಅಂತ ಅಂದ್ರೆ ಸ್ಲಾಟೆಡ್ ಸರ್ವ ದರ್ಶನ. ಇದು ಬಂದು ನಮಗೆ ಆಫ್ಲೈನ್ ಟಿಕೆಟ್, ಅಂದ್ರೆ ತಿರುಪತಿಲಿ ಕೊಡುವಂತ ಟಿಕೆಟ್ ದರ್ಶನಕ್ಕೆ. ಈ ಟಿಕೆಟ್ ಬಂದು ಕಂಪ್ಲೀಟ್ ಆಗಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನಾವೇನು ಪೇಮೆಂಟ್ ಮಾಡಬೇಕು ಅಂತ ಏನಿರಲ್ಲ. ಜಸ್ಟ್ ನಮ್ಮ ಆಧಾರ್ ಕಾರ್ಡ್ ಇರಬೇಕು. ಯಾರಿಗೆ ಟಿಕೆಟ್ ಬೇಕೋ ಅವರೇ ಹೋಗಿ ಖುದ್ದಾಗಿ ನಿಂತ್ಕೊಳ್ಬೇಕು, ತೊಗೊಂಡು ಬರಬೇಕು. ಇನ್ನೊಬ್ಬರ ಪರವಾಗಿ ನೀವು ಹೋಗಿ ಟಿಕೆಟ್ ತೊಗೊಂಡು ಬರ್ತೀರಾ ಅಂತ ಅಂದರೆ ಇದು ಆಗಲ್ಲ SST ಟೋಕನ್ಗೆ. ಈ SST ಟೋಕನ್ಸ್ ಬಂದು ತಿರುಪತಿಲಿ 3 ಜಾಗದಲ್ಲಿ ಕೊಡ್ತಾರೆ. ವಿಷ್ಣು ನಿವಾಸಂ, ಶ್ರೀನಿವಾಸಂ ಹಾಗೆ ಭೂದೇವಿ ಕಾಂಪ್ಲೆಕ್ಸ್. ಈ 3 ಜಾಗದಲ್ಲಿ SST ಟೋಕನ್ ಇಶ್ಯೂ ಮಾಡ್ತಾರೆ. ಆ್ಯಂಡ್ ಇನ್ನು ಟೈಮಿಂಗ್ಸ್ಗೆ ಬರೋದಾದರೆ ಇದು ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ ಗೈಸ್. ಯಾಕೆ ಅಂತ ಅಂದರೆ ಕ್ರೌಡ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ. ನೋಡಿ, ಲಾಸ್ಟ್ ಮಂತ್ ನನ್ನ ಪ್ರೀವಿಯಸ್ ವಿಡಿಯೋ ನೋಡೋದಾದ್ರೆ ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಟಿಕೆಟ್ಸ್ ಇಶ್ಯೂ ಮಾಡ್ತಿದ್ರು. ಹಾಗೆ ನೀವು 10 ದಿನ ಮುಂಚೆ 10 days ಬಿಫೋರ್ ನೀವು ತಗೊಳ್ಳೋದಾದ್ರೆ ಬೆಳಗಿನ ಜಾವ 4 ಗಂಟೆ ಆರ್ 5 ಗಂಟೆಗೆ ಇಶ್ಯೂ ಮಾಡ್ತಿದ್ರು. ಈಗ ರಶ್ ಜಾಸ್ತಿ ಆಗಿದೆಯಲ್ಲ, ಸೊ ನೋಡಿ ಮತ್ತೆ ಟೈಮಿಂಗ್ಸ್ ಚೇಂಜ್ ಆಗಿದೆ. ಸೊ ಇವಾಗ ಕರೆಂಟ್ಲಿ ಬಂದು ಮಧ್ಯರಾತ್ರಿ 12 ಗಂಟೆಗೆ ಇಶ್ಯೂ ಮಾಡ್ತಿದ್ದಾರೆ. ಹಾಗಾಗಿ ನನ್ನ ಕಡೆಯಿಂದ ಒಂದು ಸಜೆಷನ್, ನೀವು SST ಟೋಕನ್ಗೆ ಹೋಗೋದಾದರೆ 1 ವಾರದ ಮುಂಚೆ ಆ್ಯಂಡ್ ಹಿಂದಿನ ದಿನ ಕೂಡ ಚೆಕ್ ಮಾಡ್ಕೊಂಡೇ ಹೋಗಿ. ಬಿಕಾಸ್ ಹೇಳೋಕ್ಕಾಗಲ್ವಲ್ಲ, ಯಾವಾಗಾದರೂ ಟೈಮಿಂಗ್ಸ್ ಚೇಂಜ್ ಆಗ್ಬೋದು. ಸೊ ಹಾಗಾಗಿ ಇದೊಂದು ಸಜೆಷನ್ ನನ್ನಿಂದ. ಇಲ್ಲಾಂದರೆ ಅಲ್ಲೋಗಿ ನೀವು ಪರಿಸ್ಥಿತಿ ಬೇರೆ ಥರನೇ ಇರುತ್ತೆ. ಯು ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಕ್ಯೂ ಫಾರ್ ಲಾಂಗ್ ಟೈಮ್. ಇನ್ನೊಂದೇನು ಗೊತ್ತಾ, ನೀವು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ನಿಮಗೆ ಟಿಕೆಟ್ ಸಿಗಲ್ಲ. ಯಾಕಂತಂದರೆ ಇವಾಗ ಕ್ರೌಡ್ ಜಾಸ್ತಿ ಇದೆ ಅಂತ
ಹೇಳಿದ್ನಲ್ಲ, ಸೊ ಅಷ್ಟೊತ್ತು ನಿಂತಿರೋರು ಬರೀ 1-1.5 ಅವರ್ ಅಷ್ಟೇ. ಅಷ್ಟೊತ್ತಿಗೆ ಯಾರಿಗೆ ಟಿಕೆಟ್ ಸಿಗ್ತಿದೆಯೋ ಅವ್ರಿಗೆ ಅಷ್ಟರಲ್ಲಿ ಖಾಲಿ ಆಗೋಗ್ತಿದೆ, ಅಲ್ಲಿ ಟೋಕನ್ಸೇ ಇಲ್ಲ. ಸೊ ನೀವೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಎಷ್ಟು ಕ್ರೌಡ್ ಇರ್ಬೋದು. ಜಸ್ಟ್ 1.5 ಅವರಲ್ಲಿ ಟಿಕೆಟ್ಸ್ ಕಂಪ್ಲೀಟ್ ಆಗ್ತಿದೆ ಅಂದರೆ ಯಾರಿಗೆ ಟೋಕನ್ಸ್ ಇಲ್ಲ ಅವರು ಸರ್ವದರ್ಶನಕ್ಕೆ ಹೋಗಬೇಕಾಗತ್ತೆ. ದರ್ ಇಸ್ ನೋ ಅದರ್ ಆಪ್ಷನ್ ಅಲ್ಲಿಗೆ ಹೋದ್ಮೇಲೆ ನೀವು. ಸೊ ಹಾಗಾಗಿ ನೋಡಿಕೊಂಡು ಟೈಮಿಂಗ್ಸ್ ಚೆಕ್ ಮಾಡ್ಕೊಂಡೆ ಹೋಗಿ. SST ಟೋಕನ್ ಬಗ್ಗೆ ಮಾತಾಡ್ತಾ ನೋಡಿ, ಇಲ್ಲಿ ನಾನು ತಿರ್ಚಾನೂರ್ಗೆ ಬಂದುಬಿಟ್ಟೆ, ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿ ಏನು ನಾವು ಹೋದಾಗ ರಶ್ ಏನೂ ಇರಲಿಲ್ಲ, ನಾರ್ಮಲ್ ಕ್ಯೂನೇ ಫುಲ್ ಖಾಲಿ ಇತ್ತು. ಹೋದ್ವಿ, ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ಎಲ್ಲೂ ನಿಂತ್ಕೊಳ್ಳೋ ಒಂದು 5 ಮಿನಿಟ್ಸ್ ಕೂಡ ನಿಂತ್ಕೊಳ್ಳಿಲ್ಲ, ಬಿಕಾಸ್ ಅಷ್ಟು ಫ್ರೀ ಆಗಿತ್ತು. ಇಟ್ ವಾಸ್ ಕಂಪ್ಲೀಟ್ಲಿ ಫ್ರೀ. ಆ್ಯಂಡ್ ಇಲ್ಲಿಗೆ ಬಂದು ದರ್ಶನಕ್ಕೆ ಬರೋದಾದರೆ 50 ರೂಪೀಸ್ ಟಿಕೆಟ್ ಇದೆ, 200 ರೂಪೀಸ್ 200 ರೂಪೀಸ್ ಟಿಕೆಟ್ 2 ಇದೆ. ಹಾಗೆ ದೇವಸ್ಥಾನದ ಎಂಟ್ರೆನ್ಸ್ ಗೇಟಲ್ಲೇ ಇಲ್ಲಿ ಸೆಲ್ ಫೋನ್ ಡೆಪಾಸಿಟ್ ಕೌಂಟರ್ ಇದೆ. ಸೊ ನೀವು ಇಲ್ಲಿ ಡೆಪಾಸಿಟ್ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗ್ಬೋದು. ದರ್ಶನ ಮಾಡ್ಕೊಂಡ್ವಿ ಇವತ್ತು. ಸೊ ಇನ್ನು ನಾಳೆ ಬಂದು ತಿಮ್ಮಪ್ಪನ ದರ್ಶನ. ಸೊ ಇನ್ನು ಇಲ್ಲಿಂದ ಡೈರೆಕ್ಟಾಗಿ ನಾವು ಡಿನ್ನರಿಗೆ ಹೋದ್ವಿ. ಹೋಟೆಲಿಗೆ ಯೂಶಲ್ ಆಗಿ ನಾವು ಇಲ್ಲೇ LNBಗೆ ಹೋಗ್ತೀವಿ. ಸೊ ಮೀಲ್ಸ್ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿದೆ, ಪಲ್ಯ ಸಾಂಬಾರ್ ಆ್ಯಸ್ ಯೂಶಲ್ ಮೀಲ್ಸ್ ಗೊತ್ತಿರುತ್ತಲ್ಲ. ಸೊ ಇದಿಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಯೂಶಲ್ ಆಗಿ ನಾವು ಹೋದರೆ ಈ ಹೋಟೆಲಿಗೇನೆ ಹೋಗೋದು, ಚೆನ್ನಾಗಿರುತ್ತೆ ಇಲ್ಲಿ. ಫುಲ್ ಟಯರ್ಡ್ ನಿದ್ದೆ ಬರ್ತಾ ಇದೆ ಅವಳಿಗೆ. ಓಕೆ ಯು ಗೋ ಆ್ಯಂಡ್ ಸ್ಲೀಪ್ ನೌ. The next day. ಹಾಗೆ ಫ್ರೆಶ್ ಅಪ್ ಆಗಿ ಇವಾಗ ಇಷ್ಟು ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ತಿಂಡಿ ಮಾಡ್ಕೊಂಡು ಬಂದು ಇನ್ನು ಮೇಲೆ ಅಂದರೆ ತಿರುಮಲಗೆ ಹೊರಡ್ತೇವೆ ಇನ್ನು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ, ಬಿಕಾಸ್ ಬ್ರೇಕ್ಫಾಸ್ಟ್ ಏನು ತಿಂಡಿ ತಿಂದಿರ ಗಾಡಿ ಮುಂದಕ್ಕೆ ಹೋಗಲ್ಲ. ಸ್ವಲ್ಪ ಫ್ಯೂಯಲ್ ಅಪ್ ಮಾಡಿಕೊಂಡ್ರೆ ನಮಗೂ ಎನರ್ಜಿ ಬರುತ್ತೆ. ಇನ್ನು ವಿಲ್ ಬಿ ಗುಡ್ ಫಾರ್ ದ ಡೇ. ಸೊ ಬ್ರೇಕ್ಫಾಸ್ಟ್ ಇಡ್ಲಿ, ನಿಮ್ಮ ಬ್ರೇಕ್ಫಾಸ್ಟ್ ಮೊಗಲ್ ಫಸ್ಟ್ ಬೈಟ್ ಮಗಳಿಗೆ ಹೆಂಗೆ ಇದೆ? ಚೆನ್ನಾಗಿದೆಯಾ ಮೊಬೈಲು? ನಾವಿನ್ನು ರೂಮ್ ವೆಕೇಟ್ ಮಾಡಿ ಹೊರಟ್ವಿ ತಿರುಮಲಗೆ. ಬೆಳಿಗ್ಗೆ ಇನ್ನು 10 ಗಂಟೆ. ಇವಾಗ ಬಿಸಿಲು ಹೆಂಗಿದೆ ಅಂದರೆ ಶೆಕೆ ಜಾಸ್ತಿ ಇದೆ, ಹಬೆ ಜಾಸ್ತಿ. ಸೊ ಈಗ ತಿರುಮಲಗೆ ಹೋಗೋದಕ್ಕೆ ಜೀಪಲ್ಲಿ ಕೂತಿದ್ದೀವಿ. ಇದು ಜೀಪಲ್ಲಿ ಶೇರಿಂಗ್ ಇದು. ಸೊ ಹಾಗಾಗಿ ನಾವು 4 ಜನ ಕೂತ್ಕೊಂಡ್ವಿ. ಇನ್ನು ಹಿಂದೆ 4 ಮುಂದೆ 2. ಸೊ ಅಷ್ಟು ಫಿಲ್ ಆಗೋವರೆಗೂ ಇನ್ನು ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಗೈಸ್, ನನ್ನ ಚಾನಲಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ, ದಟ್ ಈಸ್ ಶೌಟ್ ಔಟ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ, ನಿಮಗೆ ವಿಡಿಯೋ ನೋಡಿರ್ತೀರಲ್ಲ, ಸೊ ಯಾವ ಪಾರ್ಟ್ ಆಫ್ ದ ವಿಡಿಯೋ ನಿಮಗೆ ಏನು ಇಷ್ಟ ಆಯಿತು ವಿಡಿಯೋಲಿ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ #with ವರ್ಷ ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ಅಂದರೆ ಕಾಮೆಂಟ್ ಮಾಡ್ತಿರಲ್ಲ, ಅದ್ರ ಜೊತೆಗೆ #with ವರ್ಷ ಅಂತ ಯಾರು ಕಮೆಂಟ್ ಮಾಡ್ತೀರೋ ಸೊ ಅವರ ಹೆಸರನ್ನ ನಾನು ನೆಕ್ಸ್ಟ್ ವೀಡಿಯೋಲಿ ಶೌಟ್ ಔಟ್ ಅಂದರೆ ಅವರ ಹೆಸರನ್ನು ಹೇಳ್ತೀನಿ. ಸೊ ಇಂಟ್ರಾಕ್ಟಿವ್ ಆಗಿರುತ್ತೆ. ಸೊ ನೀವು ಕಾಮೆಂಟಲ್ಲಿ ತಿಳಿಸಿದ್ರೆ ನನಗೂ ಗೊತ್ತಾಗುತ್ತೆ ನೆಕ್ಸ್ಟ್ ವೀಡಿಯೋ ಅಥವಾ ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ. ಸೊ ಗೈಸ್ ಕಾಮೆಂಟ್ ಮಾಡ್ತೀರಾ ಅಂತಲೇ ಅನ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ದರ್ಶನಕ್ಕೆ ಎಷ್ಟು ಅವರ್ ಆಯಿತು, ಮಳೆ ಸಿಕ್ಕಾಕೊಂಡ್ವ ನಾವು ತಿರುಮಲಲ್ಲಿ ಅಂತ ಎಲ್ಲ ಅಪ್ಡೇಟ್ಸ್ ನೆಕ್ಸ್ಟ್ ವಿಡಿಯೋಲಿ ಕೊಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ನಮಗೆ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.